ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತು ಚೇತನ್ ಕಾರ್ತಿ ಜೊತೆ ಟೀ ಕುಡಿತಿರ್ಬೇಕಾದ್ರೆ ಚೇತನ್ ಸಡನ್ ಆಗಿ ಶಾಂತಿ ಮತ್ತು ಕಸ್ತೂರಿ ಹಾಗೆ ವಿಶಾಲಾಕ್ಷಿ ನೋಡಿ, ಸೂರ್ಯ ಅದು ನಿಮ್ಮಮ್ಮ ಅಲ್ವೇನೋ ಅಂತ ಕೇಳಿದಾಗ, ನಮ್ಮಮ್ಮನ ಅಲ್ಲ ಕಣೋ, ಇವ್ರು ಯಾರೋ ಬೇರೆ ಅನ್ಸುತ್ತೆ, ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡು ಸುತ್ತಾಡ್ತಾ ಇದ್ದಾರೆ, ಅವ್ರು ಯಾಕೋ ನಮ್ಮಮ್ಮ ಆಗ್ತಾರೆ ಅಂತ ಸೂರ್ಯ ಹೇಳ್ತಿರೋವಾಗ ಸಡನ್ ಆಗಿ ಶಾಂತಿ ನೋಡಿ ಸೂರ್ಯ ಶಾಕ್ ಆಗ್ತಾನೆ. ನಂತರ ಹೌದು ಕಣೋ, ಅದು ನಮ್ಮ ಸಕ್ಕರೆನೆ ಅಂತ ಸೂರ್ಯ ಹೇಳ್ತಿರೋವಾಗ, ಏನು ಇವರು ಈ ಗೆಟಪಲ್ಲಿ ಓಡಾಡ್ತಿದಾರಲ್ಲ, ಜೊತೆಗೆ ಕಸ್ತೂರಿ ಆಂಟಿ ಬೇರೆ ಇದ್ದಾರೆ, ಹಾಗೆ ಜೊತೆಲಿ ಅದ್ಯಾರು ಅಂತ ಚೇತನ್ ಕೇಳ್ತಾನೆ. ಲೋ ಸರಿಯಾಗಿ ಕಂಡ್ಬಿಟ್ಟು ನೋಡೋ, ನಾವು ಅವತ್ತು ರೈಡ್ಗೆ ಹೋಗಿದ್ವಲ್ಲ, ಅದೇ ಹೂ ಡೆಕೋರೇಷನ್ ಎಲ್ಲ ಮಾಡ್ತಾಳಲ್ಲ ಎಂಬ ವಿಚಾರಾಕ್ಷಿ ಅವಳೇ ಅಲ್ವೇನೋ ಅಂತ ಸೂರ್ಯ ಕೇಳಿದಾಗ, ಏನಿದು ಎಲ್ರಿಗೂ ಪಾಂಪ್ಲೆಟ್ ಕೊಡ್ತಾ ಇದ್ದಾರೆ ಅಂತ ಚೇತನ್ ಕೇಳ್ತಾನೆ. ನಂತರ ಅದೇನಿರ್ಬೋದು ಅಂತ ಸೂರ್ಯ ಅಲ್ಲಿ ಹೋಗ್ತಾ ಇರೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಆ ಪಾಂಪ್ಲೆಟ್ ಇಸ್ಕೊಂಡಾಗ ಅದರಲ್ಲಿ ಯೋಗ ಮಾಡೋದಕ್ಕೆ ಅಡ್ಮಿಷನ್ ಮಾಡ್ಕೋತಾ ಇದೀವಿ ಅಂತ ಶಾಂತಿ ಅದರಲ್ಲಿ ಪ್ರಿಂಟ್ ಹಾಕ್ಸಿರ್ತಾಳೆ. ಏನೋ ಇದು ಯೋಗ ಕ್ಲಾಸ್ ಶುರು ಮಾಡ್ತಾರೆ ನಾವು ನಿಮ್ಮಮ್ಮ ಅಂತ ಚೇತನ್ ಕೇಳಿದಾಗ, ಹ್ಞೂ ಕಣೋ ಇದ್ರಲ್ಲಿ ಹಂಗೆ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ಅದ್ರಲ್ಲಿ ಏನಿದ್ಯಪ್ಪ ಅಂತ ವ್ಯಕ್ತಿ ಕೇಳ್ತಿರೋವಾಗ, ಸರ್ ಅವರು ಯೋಗ ಕ್ಲಾಸ್ ಮಾಡ್ತಾರಂತೆ, ಅದಕ್ಕೆ ಸೇರ್ಕೊಳ್ಳಿ ಅಂತ ಕಳಿಸಿದ್ದಾರೆ ಅಂತ ಕಾರ್ತಿಕ್ ಹೇಳ್ತಿರ್ತಾನೆ. ಏನೋ ಇವ್ರು ಯೋಗ ಕ್ಲಾಸ್ ನಡೆಸ್ತಾರ, ಮೊದಲು ಇವ್ರು 3 ಜನನೇ ಸೇರ್ಕೊಂಡು ಯೋಗ ಕ್ಲಾಸ್ಗೆ ಹೋಗ್ಬೇಕು, ಆ ಥರ ಇದ್ದಾರೆ, ಇವ್ರು ಹೋಗಿ ಯೋಗ ಹೇಳ್ಕೊಡ್ತಾರಂತ ಅಂತ ವ್ಯಕ್ತಿ ಆಡ್ಕೊತಿರ್ತಾನೆ. ಆಗ ಏನಪ್ಪ ನೀನು ಯಾರು ನಡೆಸಿದ್ರೆ ಏನು ನಿನಗೆ ಇಷ್ಟ ಆದರೆ ಹೋಗು, ಇಲ್ಲಾಂದ್ರೆ ಹೋಯ್ತಾ ಇರು ಅಂತ ಚೇತನ್ ಹೇಳಿದಾಗ, ಅಲ್ಲಪ್ಪ ಇವ್ರು ಯೋಗ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಆದ್ರೆ ಇವ್ರನ್ನ ನೋಡಿದ್ರೆ ಒಳ್ಳೆ ಕಾಮಿಡಿ ಪೀಸ್ಗಳ ಥರ ಕಾಣಿಸ್ತಿದ್ದಾರೆ ಅಂತ ವ್ಯಕ್ತಿ ಹೇಳ್ತಿರ್ತಾನೆ. ಬಂದ್ಯಾ ಟೀ ಕುಡಿದ್ಯಾ ಹೋಯ್ತಾ ಇರಬೇಕು, ಅದನ್ನ ಬಿಟ್ಬಿಟ್ಟು ಅದನ್ನ ಕಟ್ಕೊಂಡು ನಿನ್ಗೇನೋ ಆಗಬೇಕಾಗಿದೆ, ಏನೋ ನೀನೇನು ದೊಡ್ಡ ಹೀರೋನಾ, ಬೇರೆಯವ್ರ ಬಗ್ಗೆ ಎಲ್ಲ ಕಿಂಡಲ್ ಮಾಡ್ತಿದ್ಯಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಏನಪ್ಪ ನೀನು ಏನು ನಿಮ್ಮ ಅಮ್ಮನ್ನೇ ಆಡ್ಕೋತಾ ಇದ್ದೀನಿ ಅನ್ನೋ ಥರ ಆಡ್ತಿದ್ಯಲ್ಲ ಅಂತ ವ್ಯಕ್ತಿ ಹೇಳ್ತಿರ್ತಾನೆ. ಅದೆಲ್ಲ ನಿನ್ಗ್ಯಾಕೋ, ಯಾರಮ್ಮ ಆದ್ರೆ ನಿನ್ಗೇನೋ, ನೀನೇ ಈ ಅವತಾರದಲ್ಲಿ ಇದ್ಕೊಂಡು ಬೇರೆಯವ್ರನ್ನ ಆಡ್ಕೋಬಾರ್ದು ಕಣೋ, ಹೋಗೋ ಆ ಕಡೆಗೆ ಅಂತ ಚೇತನ ವ್ಯಕ್ತಿನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಗ ಕಸ್ತೂರಿ ಹೋಗಿ ಒಂದು ಕಲ್ಲಂಗಡಿ ಪೀಸ್ನ ತಗೋತಾರೆ. ಏನೇ ಇದು ಒಂದೇ ಒಂದು ತೊಗೊಂಡು ಬಂದಿದ್ಯಲ್ಲೇ ಕಂಜೂಸು ಅಂತ ಶಾಂತಿ ಬೈತಿರೋವಾಗ, ಚೇಂಜ್ ಇರಲಿಲ್ಲ ಕಣೆ ಅದಕ್ಕೆ ಕೊಟ್ಟರು, ಪರವಾಗಿಲ್ಲ ಬಾ ಇದರಲ್ಲೇ 3 ಜನನು ಶೇರ್ ಮಾಡ್ಕೊಳ್ಳೋಣ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಸರಿ ಆಯಿತು ಅಂತ 3 ಜನನು ತಿಂತ, ಹೇ ಕಸ್ತೂರಿ ನಾವಿಬ್ರು ಸ್ಕೂಲಿಂದ ಬರಬೇಕಾದ್ರೆ ಕೂಡಿಟ್ಟಿರೋ ಹಣ್ಣದಿಂದ ಮಾವಿನಕಾಯಿ, ಸೌತೆಕಾಯಿ, ಕಲ್ಲಂಗಡಿ ಇದೆಲ್ಲ ತೊಗೊಂಡು ಫ್ರೆಂಡ್ಸ್ಗಳೆಲ್ಲ ಹೀಗೆ ಅಲ್ವೇನೆ ತಿನ್ಕೊಂಡು ಬರ್ತಿದ್ವಿ, ಅದೆಲ್ಲ ಇವಾಗ ಜ್ಞಾಪಕಕ್ಕೆ ಬರ್ತಾ ಇದೆ ಕಣೆ ಅಂತ ಹೇಳ್ಕೊಂಡು ಶಾಂತಿ ತಿಂತಿರುವಾಗ ಅದನ್ನ ನೋಡಿ ಸೂರ್ಯ ನಗ್ತಿರ್ತಾನೆ. ಆಗ ಏನ್ರಮ್ಮ ನೀವು ಈ ವಯಸ್ಸಲ್ಲಿ ಚಿಕ್ಕ ಮಕ್ಕಳ ಥರ ತಿಂತಾ ಇದ್ದೀರಲ್ಲ, ಅದು ರೋಡಲ್ಲಿ ನಿಂತ್ಕೊಂಡು ಅಂತ ರೋಡಲ್ಲಿ ಹೋಗೋ ಒಬ್ಬ ವ್ಯಕ್ತಿ ಹೇಳಿದಾಗ, ಈ ಮುಟ್ಟಾಳ ನೋಡು ಹೇಗೆ ಹೇಳೋಗ್ತಾ ಇದ್ದಾನೆ ಅಂತ, ಇರಿ ಮಾಸ್ಟರ್ ಬರ್ತೀನಿ, ಇವ್ನ ಒಂದು ಕೈ ನೋಡ್ಕೋತೀನಿ ಅಂತ ವಿಶಾಲಾಕ್ಷಿ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ವಿಶಾಲು ಬಾ ಬಾ ಅವ್ನಿಗೆ ಹೊಟ್ಟೆವ್ರಿ ಅದಕ್ಕೆ ಹೀಗೆ ಹೇಳೋಗ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಏನೋ ಸೂರ್ಯ ನಿಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ ಅಂತ ಚೇತನ್ ಕೇಳಿದಾಗ, ಅಯ್ಯೋ ಅವ್ರು ಯಾವಾಗಲೂ ಹಂಗೇನೆ ಬಿಡೋ, ಇರ್ಲಿ ಪರವಾಗಿಲ್ಲ ನಗ್ನಗ್ತಾ ಇರಲಿ ಅವರು ಅಂತ ಸೂರ್ಯ ಹೇಳ್ತಾ ನಗ್ತಾ ಇರಬೇಕಾದ್ರೆ, ಹಾಗಿದ್ರೆ ನಿಮ್ಮಮ್ಮ ಇವಾಗ ಹೊಸದಾಗಿ ಯೋಗ ಕ್ಲಾಸ್ ಶುರು ಮಾಡ್ತಾರೆ ಅಂತ ಆಯ್ತು ಅಂತ ಚೇತನ್ ಕೇಳ್ತಾನೆ. ಹ್ಞೂ ಕಣೋ ಚೇತ, ಹೊಸ ಅಧ್ಯಾಯ, 1 ನಿಮಿಷ ಇದನ್ನ ಹಿಡ್ಕೋ ಅಂತ ಹೇಳಿ ಸೂರ್ಯ ಆ ಪಾಂಪ್ಲೆಟ್ನ ಫೋಟೋ ತಗೋತಾನೆ. ಈ ಕಡೆ ಪೂಜಾ ರೋಹಿಣಿ ಹತ್ರ ಮಾತಾಡ್ತಾ, ನೋಡೆ ಆ ಮನೆಯವ್ರೆಲ್ಲರೂ ತುಂಬಾನೇ ಒಳ್ಳೆಯವರು, ಅವ್ರಿಗೆ ಆ ರೀತಿ ಯಾಮರ್ಸ್ಬಿಡ ಕಣೆ, ಇದನ್ನೆಲ್ಲ ಮನೆಯವ್ರ ಹತ್ರ ಹೇಳ್ಬಿಡು, ನಿನ್ನನ್ನು ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅಂತ ಪೂಜಾ ಹೇಳ್ತಿರುವಾಗ, ನಿಜ ಹೇಳಿದ್ರೆ ನನಗೆ ಒಳ್ಳೇದಾಗಲ್ಲ ಕಣೆ, ಅದರಿಂದ ನನ್ನ ಲೈಫೇ ಹಾಳಾಗೋಗ್ಬಿಡುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆದರೆ ರೋಹಿಣಿ ಈ ಸತ್ಯನ ನೀನು ಇನ್ನೂ ಎಷ್ಟು ದಿವಸ ಅಂತ ಮುಚ್ಚಿಡ್ತಿದ್ಯೆ, ಮೊದಲೇ ನೀನು ಅವ್ರ ಹತ್ರ ದುಡ್ಡಿರೋರ್ ಮನೆಯವಳು ಅಂತ ಹೇಳಿ ಸಿಕ್ಕಾಕೊಂಡಿದ್ಯಾ, ಅದ್ರ ಎಫೆಕ್ಟು ಇದುವರೆಗೂ ನೀನು ಕಾಣಿಸ್ತಾನೆ ಇದೆ, ಈಗ ಈ ವಿಷಯ ತಾನಾಗೆ ಗೊತ್ತಾದ್ರೆ ಏನೇ ಮಾಡ್ತೀಯ ಅಂತ ಪ್ರಮೋದಿನಿ ಕೇಳ್ತಿರುವಾಗ, ಅದೆಲ್ಲ ಯೋಚನೆ ಮಾಡೋ ಸ್ಥಿತಿಲಿ ನಾನಿಲ್ಲ ಕಣೆ, ಇವಾಗ ಮೊದಲು ಕೃಷ್ಣ ಮನೆಯವ್ರು ಯಾರ ಕಣ್ಗೂ ಬೀಳಬಾರ್ದು, ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಲ್ಲ ಕಣೆ ರೋಹಿಣಿ, ಎಷ್ಟು ದಿವಸ ಅಂತ ಇವನ್ನ ನಿಮ್ಮ ಮನೆಯಿಂದ ದೂರ ಇಡ್ತೀಯ ಹೇಳು, ಇವ್ನು ದೊಡ್ಡವನಾಗ್ತಿದ್ದಾನೆ ಕಣೆ, ನಾಳೆ ಇವನೇ ನಿನ್ನ ಪ್ರಶ್ನೆ ಮಾಡಿದ್ರೆ ಏನೇ ಮಾಡ್ತೀಯ ಅಂತ ಪೂಜಾ ಕೇಳಿದಾಗ, ಅವ್ನ ಮುಂದೆನೇ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ಯಾ, ಬಿಟ್ರೆ ನೀನೇ ಎಲ್ಲ ಹೇಳ್ಕೊಟ್ಬಿಡ್ತೀಯ ಅಂತ ಅನ್ಸುತ್ತೆ, ಸ್ವಲ್ಪ ಸುಮ್ಮನೆ ಇರು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಕೃಷ್ಣ ರೋಹಿಣಿ ಮತ್ತೆ ಪೂಜಾ ಮುಖನೇ ನೋಡ್ತಿರ್ತಾನೆ. ಆಗ ನೋಡೆ ಪೂಜಾ, ರೋಹಿಣಿ ಭಯ ಪಡೋದ್ರಲ್ಲಿ ನ್ಯಾಯ ಇದೆ ಕಣೆ, ಈ ಸತ್ಯ ಏನಾದ್ರೂ ಗೊತ್ತಾದ್ರೆ ಖಂಡಿತ ಅವ್ರ ಮನೆಯವ್ರು ಯಾರು ಒಪ್ಕೊಳ್ಳೋದಿಲ್ಲ ಕಣೆ ಅಂತ ಪ್ರಮೋದಿನಿ ಹೇಳಿದಾಗ, ಹಾಗಿದ್ರೆ ಇದಕ್ಕೆ ಸೊಲ್ಯೂಷನೇ ಇಲ್ವೇನೆ ಅಂತ ಪೂಜಾ ಕೇಳ್ತಾಳೆ. ನೋಡೆ ಜೀವನದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ, ಆದರೆ ರೋಹಿಣಿ ವಿಷಯ ಆ ರೀತಿ ಅಲ್ಲ, ಇವಳಿಗೆ ಮದುವೆ ಆಗಿ ದೊಡ್ಡ ಹುಡುಗ ಇದ್ದಾನೆ ಕಣೆ, ಈ ರೀತಿ ಸುಳ್ಳು ಹೇಳೋರ್ನ ಯಾವ ಗಂಡ ತಾನೇ ಒಪ್ಕೋತಾನೆ ಹೇಳು ಅಂತ ಪ್ರಮೋದಿನಿ ಹೇಳ್ತಿರೋವಾಗ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಹೇಗಾದ್ರೂ ಮಾಡಿ ಇದನ್ನ ಅರ್ಥ ಮಾಡಿಸ್ಲೇಬೇಕು ಕಣೆ, ಸ್ವಲ್ಪ ಸ್ವಲ್ಪ ನಿನ್ ಗಂಡನ ಹತ್ರ ಎಲ್ಲ ನಿಜನೂ ಹೇಳ್ತಾ ಬಾ, ಇಲ್ಲ ಅಂದ್ರೆ ನಿನ್ ಫ್ಯಾಮಿಲಿ ಅವ್ರ ಹತ್ರ ಯಾವಾಗ ಬೇಕಾದ್ರೂ ನೀನ್ ಸಿಕ್ಕಾಕೋಬಹುದು ಅಂತ ಪೂಜಾ ಹೇಳ್ತಿರೋವಾಗ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಯಾರಿರ್ಬೋದು ಅಂತ ಪೂಜಾ ಹೋಗಿ ಕಿಟಕಿಲಿ ನೋಡಿದಾಗ ಅಲ್ಲಿ ಶಾಂತಿ ಬಂದು ನಿಂತಿರ್ತಾಳೆ. ನಿಮ್ಮ ಮತ್ತೆ ಕಣೆ ಅಂತ ಪೂಜಾ ಹೇಳ್ತಿದ್ದಾಗೇನೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಏನೇ ಹೇಳ್ತಿದ್ಯಾ, ಅವ್ರು ಯಾಕೆ ಇಲ್ಲಿಗೆ ಬಂದ್ರು ಅಂತ ಕೇಳಿದಾಗ, ನನ್ಗೇನೆ ಗೊತ್ತು, ಪ್ಯಾಂಟ್ ಶರ್ಟು ಎಲ್ಲ ಹಾಕೊಂಡಿದ್ದಾರೆ, ಒಂದ್ ವೇಳೆ ನಿನ್ ವಿಷಯನ ಕಂಡುಹಿಡಿಯೋದಕ್ಕೆ ಮಾರ್ವೇಷದಲ್ಲಿ ಬಂದಿದ್ದಾರೆ ಅಂತ ಅನ್ಸುತ್ತೆ ಅಂತ ಪೂಜಾ ಹೇಳಿದಾಗ, ಸಾಕ್ ನಿಲ್ಸೆ, ಮೊದಲು ಹೋಗು ಅದೇನು ಅಂತ ಕೇಳು ಅಂತ ಹೇಳಿ ರೋಹಿಣಿ ಮತ್ತೆ ಕೃಷ್ಣ ಕರ್ಕೊಂಡು ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೋತಾಳೆ. ನಂತರ ಬಾಗ್ಲು ಓಪನ್ ಮಾಡ್ತಿದ್ದಾಗೇನೆ ಶಾಂತಿ ಪೂಜಾನೇ ನೋಡ್ತಿರೋದನ್ನ ನೋಡಿ ಪೂಜಾಗೆ ಭಯ ಆಗ್ತಿರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಪೂಜಾ ಒದ್ದಾಡ್ತಾ, ರೋಹಿಣಿ ಇಲ್ಲಿ ಬಂದಿರೋ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ ಅಥವಾ ಕ್ರಿಸ್ ಚಪ್ಲಿ ಇತ್ತು ಅಂತ ಮೀನಾ ಹೋಗಿ ಇವ್ರಿಗೆ ಹೇಳ್ಬಿಟ್ಲಾ, ಅಯ್ಯೋ ಏನಪ್ಪ ಮಾಡ್ಲಿ ಒಂದು ಗೊತ್ತಾಗ್ತಿಲ್ವೇ, ಹೀಗೆ ಗುರಾಯಿಸ್ತಿದ್ದಾರಲ್ಲ ಅಂತ ಹೇಳಿ ಪೂಜಾ ಮನಸ್ಸಲ್ಲೇ ಅನ್ಕೊಂಡು ಒದ್ದಾಡ್ತಿರ್ತಾಳೆ. ನಂತರ ಬನ್ನಿ ಆಂಟಿ ಬನ್ನಿ ಅಂತ ಪೂಜಾ ಹೇಳಿದಾಗ, ನೀನೇನ ಇಲ್ಲಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನಮ್ಮ ಮನೇಲಿ ನಾನು ಇಲ್ಲದೆ ಇನ್ಯಾರ ಆಂಟಿ ಇರ್ತಾರೆ ಅಂತ ಪೂಜಾ ಹೇಳಿದಾಗ,
ಓ ಇದು ನಿಮ್ಮನೇನಾ ಅಂತ ಶಾಂತಿ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಬನ್ನಿ ಆಂಟಿ ಕೂತ್ಕೊಳ್ಳಿ, ಏನಂಟಿ ಇಷ್ಟೊಂದು ಮಾಡರ್ನ್ ಡ್ರೆಸ್ ಎಲ್ಲ ಹಾಕೊಂಡಿದ್ದೀರಾ ಅಂತ ಪೂಜಾ ಕೇಳಿದಾಗ, ತುಂಬಾ ದೂರ ಓಡಾಡ್ಬೇಕಲ್ವಾ ಅದಕ್ಕೆ ಹಾಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಇದು ಯಾರಮ್ಮ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಇವಳು ನನ್ನ ಫ್ರೆಂಡೇ ಆಂಟಿ, ಇವಳ ಹೆಸರು ಪ್ರಮೋದ ಅಂತ, ರೋಹಿಣಿ ಕೂಡ ಇವಳು ಫ್ರೆಂಡೇನೆ ಅಂತ ಪೂಜಾ ಹೇಳ್ತಾಳೆ. ಓ ಅವಳ ಫ್ರೆಂಡ್ ಅಂತ ಶಾಂತಿ ಹೇಳ್ತಿರುವಾಗ, ಬನ್ನಿ ಆಂಟಿ ಕೂತ್ಕೊಳ್ಳಿ ಅಂತ ಪೂಜಾ ಹೇಳ್ತಾಳೆ. ಆಗ ಇವ್ರು ನಮ್ಮ ಫ್ರೆಂಡು ವಿಶಾಲಾಕ್ಷಿ ಅಂತ ಕಸ್ತೂರಿ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ಹಾಯ್ ಆಂಟಿ ಅಂತ ಪೂಜಾ ಹೇಳಿದಾಗ, ಮಾಸ್ಟರ್ ಇವರು ನಿಮ್ಗೆ ಗೊತ್ತಿರೋ ಹುಡುಗಿನ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಹೌದು ಇವಳ ರೋಹಿಣಿ ಫ್ರೆಂಡು ಅಂತ ಶಾಂತಿ ಹೇಳಿದಾಗ, ರೂಮಲ್ಲಿ ಕ್ರಿಶ್ ಅಮ್ಮ ಅಜ್ಜಿ ಬಂದಿದ್ದಾರಮ್ಮ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಜೋರಾಗಿ ಮಾತಾಡ್ಬೇಡ ಕ್ರಿಶ್ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಂತರ ಆಂಟಿ ಏನಾದರೂ ಕುಡಿತೀರಾ ಅಂತ ಪೂಜಾ ಕೇಳ್ತಿರೋವಾಗ, ಹೌದಮ್ಮ ತಣ್ಣಗೆ ಒಂದು ಲೋಟ ಜ್ಯೂಸ್ ಕೊಟ್ಬಿಡಮ್ಮ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಅದೆಲ್ಲ ಏನು ಬೇಡ, ನಿನ್ಗಿನ್ನೂ ಮದುವೆ ಆಗಿಲ್ಲ ಅಲ್ವಾ ಅಂತ ಶಾಂತಿ ಕೇಳಿದಾಗ, ಹೌದು ಆಂಟಿ ಈಗ ತಾನೇ ಫಿಕ್ಸ್ ಆಗಿದೆ, ಆದಷ್ಟು ಬೇಗ ಮದುವೆ ಆಗುತ್ತೆ ಅಂತ ಪೂಜಾ ಹೇಳ್ತಿರ್ತಾಳೆ. ಅದು ಒಳ್ಳೇದೇ, ಯಾಕಂದ್ರೆ ನಾವು ಯೋಗ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಶಾಂತಿ ಹೇಳಿದಾಗ, ಹೌದಾ ಆಂಟಿ ಮೊದಲು ನೀವು ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ರಿ ಅಲ್ವಾ ಅಂತ ಪೂಜಾ ಕೇಳ್ತಾಳೆ. ಅದರಲ್ಲಿ ತುಂಬಾ ಪ್ರಾಬ್ಲಮ್ ಆಯಿತು, ರೋಹಿಣಿ ಎಲ್ಲ ಹೇಳಿರ್ಬೇಕಲ್ವೇ ನಮ್ಮ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಹೌದು ಆಂಟಿ ಅಂತ ಪೂಜಾ ಹೇಳ್ತಾಳೆ. ನಾವೀಗ ಹೊಸದಾಗಿ ಯೋಗ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿನ್ನ ಮದುವೆ ಆದಮೇಲೆ ನಿನ್ನ ಗಂಡ ಜೊತೆ ಬಂದು ಸೇರ್ಕೋ, ಆರೋಗ್ಯದಲ್ಲಿ ಎಂಥ ಸಮಸ್ಯೆ ಇದ್ರೂ ಕೂಡ ಸರಿ ಹೋಗ್ಬಿಡುತ್ತೆ, ಹಾಗೆ ಶುಗರು BP ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ, ಯಾವುದು ಬರಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ನಂತರ ನಿನಗೆ ಮದುವೆ ಆಗಿದೆಯಾ ಅಂತ ಶಾಂತಿ ಪ್ರಮೋದನ ಕೇಳಿದಾಗ, ಹೌದು ಆಂಟಿ ಮದುವೆ ಆಗಿದೆ ಅಂತ ಪ್ರಮೋದ ಹೇಳ್ತಾಳೆ. ಹಾಗಾದ್ರೆ ನೀನು ಕೂಡ ನಿನ್ನ ಗಂಡ ಜೊತೆ ಬಂದು ಯೋಗ ಕ್ಲಾಸ್ಗೆ ಸೇರ್ಕೊಬಿಡು, ಮದುವೆ ಆದವ್ರಿಗೆ ಮಾತ್ರ ಯೋಗ ಕಲ್ಸ್ಕೊಡ್ತಿರೋದು ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಲ್ರೆಡಿ ನಾನು ಮತ್ತೆ ನನ್ನ ಗಂಡ ಜಿಮ್ಗೆ ಹೋಗ್ತಿದ್ದೀವಿ ಅಂತ ಪ್ರಮೋದ ಹೇಳಿದಾಗ, ಅಲ್ಲಿಗೆ ಹೋದ್ರೆ ತೂಕ ಹೆಚ್ಚು ಕಡಿಮೆ ಆಗ್ತಿರುತ್ತಮ್ಮ, ಸುಮ್ಮನೆ ಯೋಗ ಕಲ್ತ್ಕೊಬಿಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಪೂಜಾ, ಆಂಟಿ BP ಜಾಸ್ತಿ ಆಗಿ ಟೆನ್ಷನ್ ಆಗಿ ಒಂಥರ ಅನಿಸ್ತಿರುತ್ತಲ್ಲ, ಅದಕ್ಕೆಲ್ಲ ಯೋಗ ಇದೆಯಾ ಅಂತ ಕೇಳಿದಾಗ, ಹೌದಮ್ಮ ಇದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದನ್ನ ನೀವು ಒಂದ್ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಆಂಟಿ, ಅದ್ರ ಅವಶ್ಯಕತೆ ನಿಮ್ಗೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಪೂಜಾ ಹೇಳ್ತಿರೋವಾಗ, ಪ್ರಮೋದ ಸುಮ್ನಿರಿ ಅಂತ ಪೂಜಾ ಹೇಳ್ತಿರ್ತಾಳೆ. ಏನು ನನ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ಯಲ್ಲ ಅಂತ ಶಾಂತಿ ಕೇಳಿದಾಗ, ಅಯ್ಯೋ ಆಂಟಿ ಹೇಳ್ಕೊಡಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ದಾಳೆ ಅಂತ ಪ್ರಮೋದ ಹೇಳ್ತಾಳೆ. ನಂತರ ಸರಿ ಅಂತ ಹೇಳಿ ಎದ್ದು ಶಾಂತಿ ಮನೆಯೆಲ್ಲ ಓಡಾಡ್ತಾ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಬಂದು ಯೋಗ ಕ್ಲಾಸ್ಗೆ ಸೇರ್ಕೊಬಿಡಿ, ಅದೆಲ್ಲ ಸರಿ, ನಿಮ್ ಫ್ರೆಂಡ್ ಇಲ್ಲಿಗೆ ಬಂದಿದ್ದಾಳ ಅಂತ ಶಾಂತಿ ಕೇಳಿದಾಗ, ಯಾರ ಆಂಟಿ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಪೂಜಾ ಕೇಳ್ತಾಳೆ. ಅಲ್ಲ ನಿನ್ನೆಲ್ಲ ಫ್ರೆಂಡ್ಸ್ಗಳು ನನಗೆ ಗೊತ್ತಾ, ರೋಹಿಣಿ ಬಂದಿದ್ದಾಳ ಅಂತ ನಿನ್ನ ಕೇಳ್ತಿದ್ದೀನಿ ಅಂತ ಶಾಂತಿ ಹೇಳಿದಾಗ, ಓ ನಿಮ್ ಸೊಸೆ ಬಗ್ಗೆ ಕೇಳ್ತಿದ್ದೀರಾ ಅಂತ ಪೂಜಾ ಕೇಳ್ತಾಳೆ. ಅವಳನ್ನ ನನ್ನ ಸೊಸೆ ಅಂತ ದೊಡ್ಡದಾಗಿ ಹೇಳ್ಕೊತಿದ್ದೆ, ಆದ್ರೆ ಅವಳು ನನ್ನೇ ಅಮರ್ಸ್ಬಿಟ್ಲು ಅಂತ ಶಾಂತಿ ರೋಹಿಣಿಯನ್ನ ಬೈತಾ ಇರ್ತಾಳೆ. ನಂತರ ಅವಳು ಮಲೇಷ್ಯಾದವಳು ಅಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತ ಅಂತ ಶಾಂತಿ ಪೂಜಾನ್ ಕೇಳಿದಾಗ, ಅಯ್ಯೋ ಆಂಟಿ ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಆಂಟಿ, ಅದನ್ನ ಕೇಳಿ ನಾನೇ ಶಾಕ್ ಆದೆ, ಅಯ್ಯೋ ಇಂಥ ಸುಳ್ಳೆಲ್ಲ ಹೇಳಿದ್ಯಾ ಅಂತ ನಾನೇ ಅವಳನ್ನ ಬೈದು ಕಳಿಸ್ಬಿಟ್ಟೆ ಆಂಟಿ, ಸ್ವಲ್ಪ ದಿನ ನಾನು ಅವಳ ಜೊತೆ ಮಾತಾಡ್ತಾನೆ ಇರಲಿಲ್ಲ, ನೀವೆಷ್ಟೊಂದು ಒಳ್ಳೆಯವರು ಆಂಟಿ, ನಿಮ್ಮಂಥವ್ರನ್ನ ಯಾಮರ್ಸ್ಬಿಟ್ಟಿದ್ದಾಳಲ್ಲ ಅವಳು ಅಂತ ಪೂಜಾ ಹೇಳ್ತಿರ್ತಾಳೆ. ಆಗ ಶಾಂತಿ, ಹೌದಮ್ಮ ಒಳ್ಳೆಯವರೇ ಬೇಗ ಮುಟ್ಟಾಳ್ರಾಗೋದು, ಅದೆಲ್ಲ ಇರಲಿ ನಿಮ್ಮಿಬ್ಬರಿಗೂ ಹೇಳ್ತಿದ್ದೀನಿ ಕೇಳಿ, ಅವಳ ಜೊತೆ ಫ್ರೆಂಡ್ಶಿಪ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ, ಅವಳು ಸರಿ ಇಲ್ಲ ಅಂತ ಹೇಳ್ತಿರೋವಾಗ, ಶಾಂತಿ ಏನೇ ಹೇಳ್ತಿದ್ಯಾ ನೀನು ಅಂತ ಕಸ್ತೂರಿ ಅವರು ಕೇಳ್ತಾರೆ. ನಾನು ನಿಜನೇ ಹೇಳ್ತಿದ್ದೀನಿ ಕಸ್ತೂರಿ, ಇವ್ರಿಗೂ ಸುಳ್ಳು ಹೇಳಿ ಅಮರ್ಸ್ಬಿಟ್ರೆ ಅವಳು ಒಂಥರ ದುಷ್ಟಶಕ್ತಿ ಇದ್ದಂಗೆ, ಅವಳ ಜೊತೆ ಎಲ್ಲ ಸಿರೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ, ಬನ್ನಿ ನಾವು ಹೋಗೋಣ ಅಂತ ಶಾಂತಿ ಹೋಗ್ತಿರ್ತಾಳೆ. ಆಗ ರೂಮಲ್ಲಿದ್ದ ರೋಹಿಣಿ ಶಾಂತಿ ಹೇಳಿದೆ ಕೋಪ ಮಾಡ್ಕೊಂಡು ಕೈನ ಜೋರಾಗಿ ಡೋರ್ ಹೊಡೆದಾಗ ಸೌಂಡ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ವಿಶಾಲಾಕ್ಷಿ ಏನಮ್ಮ ಸದ್ದು ಅಂತ ಕೇಳಿದಾಗ, ಅದು ಒಳಗಡೆ ಅಂತ ಪೂಜಾ ಹೇಳೋದಕ್ಕೆ ಒದ್ದಾಡ್ತಿರ್ತಾಳೆ. ಆಗ ಒಳಗಡೆ ಯಾರಿರೋದು ಅಂತ ಹೇಳಿ ಶಾಂತಿ ಕೇಳಿದಾಗ, ಯಾರು ಇಲ್ಲ ಆಂಟಿ, ಹೊರಗಡೆ ಏನೋ ಶಬ್ದ ಆಗಿರ್ಬೇಕು ಅಂತ ಪ್ರಮೋದ ಹೇಳ್ತಾಳೆ. ಆಗ ರೋಹಿಣಿ ಭಯ ಪಟ್ಕೊಂಡು ನಡಕ್ತಾ ಇದ್ರೆ ಪ್ರಮೋದ ಮತ್ತೆ ಪೂಜಾ ಇಬ್ರು ಕೂಡ ರೂಮ್ಗೆ ಅಡ್ಡ ನಿಂತಿರ್ತಾರೆ. ಆಗ ಶಾಂತಿ ಪೂಜಾನ ತಳ್ಳಿ ಹೌದಾ ಅಂತ ಹೇಳಿ ರೂಮ್ ಡೋರ್ ಹತ್ರ ಬಂದಾಗ ಪೂಜಾ ಪ್ರಮೋದ ಇಬ್ರು ಕೂಡ ಭಯ ಪಟ್ಕೊಂಡಿರ್ತಾರೆ. ಆಗ ಶಾಂತಿ ಪ್ರಮೋದ ಹತ್ರ ಹೋಗಿ, ನಿನ್ಗೆ ಮದ್ವೆ ಆಗಿದೆ ತಾನೆ, ನಿನ್ನ ಹೆಸರು ಪ್ರಮೋದ ಅಲ್ವಾ ಅಂತ ಕೇಳಿದಾಗ, ಹೌದು ಆಂಟಿ ಅಂತ ಪ್ರಮೋದ ಹೇಳ್ತಾಳೆ. ಖಂಡಿತ ನೀನು ಬಂದು ಕ್ಲಾಸಿಗೆ ಸೇರ್ಕೋತ ಶಾಂತಿ ಹೇಳಿ, ಸರಿ ನಮ್ಮ ಪೂಜಾ ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಶಾಂತಿ, ಕಸ್ತೂರಿ, ವಿಶಾಲಾಕ್ಷಿ 3 ಜನನು ಅಲ್ಲಿಂದ ಹೊರಡ್ತಾರೆ. ಅವ್ರು ಅಲ್ಲಿಂದ ಹೊರಟೋಗಿದ ತಕ್ಷಣನೇ ಹಬ್ಬ ಅಂತ ಪೂಜಾ ಉಸಿರು ಬಿಡ್ತಾಳೆ. ಆಗ ಪ್ರಮೋದ ಡೋರ್ ತಟ್ಟಿದಾಗ ಕೃಷ್ ಮತ್ತೆ ರೋಹಿಣಿ ಹೊರಗಡೆ ಬರ್ತಾರೆ. ಏನೇ ನೀನ್ ಇದೆಯಾ ಅಂತ ಎಲ್ಲರೂ ಇಲ್ಲಿಗೆ ಬರ್ತಿದಾರಲ್ಲ ಅಂತ ಪೂಜಾ ಕೇಳಿದಾಗ, ರೋಹಿಣಿ ನಿಮ್ಮ ಅತ್ತೆಗೆ ನೀನ್ ಯಾಕೆ ಹೆದರ್ಕೋತೀಯ ಅಂತ ನನ್ಗೆ ಇವಾಗ ಅರ್ಥ ಆಯ್ತು, ತುಂಬಾ ಟೆರರ್ ಲೇಡಿ ಅನ್ಸುತ್ತೆ, ದಿನ ಅವ್ರನ್ನ ಹೆಂಗ್ ಸಂಭಾಳಿಸ್ತೀಯೋ ಏನೋ ನನ್ಗಂತೂ ಗೊತ್ತಿಲ್ಲ ಅಂತ ಪ್ರಮೋದ ಹೇಳ್ತಿರ್ತಾಳೆ. ಎಲ್ಲ ನನ್ನ ಹಣೆ ಬರ ಕಣೆ, ಏನ್ ಮಾಡ್ಲಿ ಅಂತ ಹೇಳಿ, ಏನೇ ಅವ್ರು ತುಂಬಾ ಒಳ್ಳೆಯವರು, ನಾನು ಯಾಮಾರ್ಸೋಳು ಅಂತೆಲ್ಲ ಹೇಳ್ತಿದ್ದೆ ಅಂತ ರೋಹಿಣಿ ಪೂಜಾ ಕೇಳಿದಾಗ, ನಾನೇನೇ ಮಾಡ್ಲಿ, ಎಲ್ಲ ಸತ್ಯನೋ ನಿಮ್ಮ ಅತ್ತೆಗೆ ಏನಾದ್ರು ಹೇಳಿದ್ದೆ ಅಂತ ಇಟ್ಕೋ, ತಿಂದಿರೋ ಎಲ್ಲ ಮುದ್ದು ಬಿಸಾಕೋ ಹಾಗೆ ನಿಮ್ಮ ಅತ್ತೆ ನನ್ನ ಬಿಸಾಕ್ತಿದ್ರು ಅಂತ ಪೂಜಾ ಹೇಳ್ತಾಳೆ. ಆಗ ಪ್ರಮೋದ, ನಿನ್ನ ನೋಡಿದ್ರೆ ಪಾಪ ಅನಿಸಿದೆ ರೋಹಿಣಿ ಅಂತ ಹೇಳಿದಾಗ, ಏನೇ ನೀನು ಇವಳನ್ನ ಪಾಪ ಅಂತಿದ್ಯಾ, ಆ ಕುಟುಂಬದವ್ರ ಮೇಲೆ ಇವಳು ಎಷ್ಟೊಂದು ಪಾಪ ಮಾಡಿದಾಳು ಗೊತ್ತಾ ಅಂತ ಪೂಜಾ ಕೇಳ್ತಾಳೆ. ಏನೇ ಹೀಗೆ ಹೇಳ್ತಿದ್ಯಾ, ನಾನೇ ಕೆಟ್ಟವಳು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಅಂತ ರೋಹಿಣಿ ಹೇಳಿದಾಗ, ನಾನು ಹೇಳ್ತಿಲ್ಲಮ್ಮ, ಅದೇ ನಿಜ ತಾನೇ, ನೀನು ಇಲ್ಲೇ ಇದ್ದೆ, ನಿಮ್ಮ ಮತ್ತೆ ಮೀನಾ ಇಬ್ರು ಕೂಡ ಬಂದೋಗಿದ್ದಾರೆ, ಇವತ್ತೇನೋ ತಪ್ಪಿಸ್ಕೊಬಿಟ್ಟೆ, ಮುಂದೆ ನೀನು ಇದೇ ರೀತಿ ತಪ್ಪಿಸ್ಕೊತೀನಿ ಅಂತ ಅನ್ಕೋಬೇಡ, ಚೆನ್ನಾಗಿ ಯೋಚನೆ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬಾ, ಕೃಷಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೆ, ಪಾಪ ಅವನು ಅಂತ ಪೂಜಾ ಹೇಳ್ತಿರುವಾಗ ರೋಹಿಣಿ ಯೋಚನೆ ಮಾಡ್ತಾ ಕೂತ್ಕೋತಾಳೆ. ಈ ಕಡೆ ಶಾಂತಿ, ಕಸ್ತೂರಿ, ವಿಶಾಲಾಕ್ಷಿ ಪಾಂಪ್ಲೆಟ್ ಕೊಟ್ಟು ಬರ್ತಾ, ಇಷ್ಟು ದೂರ ನಾನು ಯಾವತ್ತೂ ನಡೆದೇ ಇಲ್ಲ ಕಣೆ ಶಾಂತಿ, ನಿನ್ಗೋಸ್ಕರ ಇದನ್ನೆಲ್ಲ ಮಾಡ್ಬೇಕಾಗಿ ಬಂತು ಅಂತ ಕಸ್ತೂರಿ ಹೇಳ್ತಿರ್ತಾರೆ. ಅದಕ್ಕೇನೆ ಕಸ್ತೂರಿ, ನಾನು ನಿನ್ ಯೋಗ ಹೇಳ್ಕೊಡ್ತೀನಿ ಅಲ್ವಾ, ಅದಕ್ಕೆಲ್ಲ ಫೀಸ್ ಕೊಡೋದು ಬೇಡ ಬಿಡು ನೀನು ಅಂತ ಶಾಂತಿ ಹೇಳಿದಾಗ, ನೀನ್ ಯೋಗ ನಡೆಸ್ತಾ
ನಡೆಸ್ತಿರೋದಕ್ಕೆ ನನ್ನ ಮನೆಗೆ ಬಾಡಿಗೆನೇ ಕೊಡ್ತಿಲ್ಲ ನೀನು, ಅಂಥದ್ರಲ್ಲಿ ನಾನು ನಿನಗೆ ಫೀಸ್ ಕೊಡ್ಬೇಕಾ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಇದರಿಂದ 3 ಜನಕ್ಕೂ ಒಳ್ಳೆ ಹೆಸರು ಬರ್ತಿದೆಯಲ್ಲ, ಸಾಕು ಬಿಡಿ ಅಂತ ವಿಶಾಲಾಕ್ಷಿ ಹೇಳಿ ಎಲ್ಲರೂ ಒಂದು ಆಟೋನ ಹಿಡಿತಾರೆ. ಆಟೋದನ್ನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದಾಗ ಮನೆಗೆ ಹೋಗ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ನಿಮ್ಮ ಮನೆ ಎಲ್ಲಿದೆ ಅಂತ ನಮಗೆ ಗೊತ್ತಾಗಬೇಕು ಅಂತ ಆಟೋದನ್ನು ಕೇಳಿದಾಗ ಶಾಂತಿ ಅಡ್ರೆಸ್ ಹೇಳ್ತಿರ್ತಾಳೆ. ನಂತರ ಎಲ್ಲರೂ ಒಟ್ಟಿಗೆ ಆಟೋ ಹತ್ತಾಗ ಆಟೋ ಮುಂದೆ ಹೋಗೋದೇ ಇಲ್ಲ. ಈ ಆಟೋನೇ ಸರಿ ಇಲ್ಲ ಕಣೆ ಅಂತ ಶಾಂತಿ ಹೇಳಿದಾಗ, ಓವರ್ಲೋಡ್ ಆದರೆ ಆಟೋ ಹೇಗಮ್ಮ ಮುಂದಕ್ಕೆ ಹೋಗುತ್ತೆ, ನಮ್ಮ ಆಟೋ ಅಲ್ಲ ಬೇರೆ ಯಾವ ಆಟೋನೂ ಮುಂದಕ್ಕೆ ಹೋಗಲ್ಲ, ಎಲ್ಲರೂ ಇಳೀರಿ ಅಂತ ಆಟೋದವ್ರು ಹೇಳ್ತಾರೆ. ಆಗ ಎಲ್ಲರೂ ಕೋಪ ಮಾಡ್ಕೊಂಡು ಆಟೋದಿಂದ ಇಳಿದಾಗ ಮತ್ತೆ ಆಟೋ ಸ್ಟಾರ್ಟ್ ಆಗುತ್ತೆ. ನೋಡಿದ್ರ ಈಗ ಹೇಗೆ ಸ್ಟಾರ್ಟ್ ಆಯಿತು ಅಂತ ಎಲ್ಲರೂ ಹತ್ತಿ ಅಂತ ಆಟೋದವ್ನು ಹೇಳ್ತಾನೆ. ಆಗ ಶಾಂತಿ ಆಟೋ ಹತ್ತವಾಗ ಅಲ್ಲಿ ರೋಹಿಣಿ ತಾಯಿ ಹೋಗ್ತಿರೋದನ್ನ ನೋಡಿ, ಏನು ಇವಳು ಇಲ್ಲಿ ಓಡಾಡ್ತಿದ್ದಾಳಲ್ಲ, ಅವ್ರು ನೋಡಿದ್ರೆ ಇಡೀ ಊರೆಲ್ಲ ಹುಡುಕ್ತಿದ್ದಾರೆ ಅಂತ ಹೇಳಿ ಶಾಂತಿ ಅನ್ಕೊಂಡು ಆಟೋ ಹತ್ತಾಳೆ. ಈ ಕಡೆ ಮೀನಾ ಅತ್ತೆ ಕಾಫಿ ತಗೊಳ್ಳಿ ಅತ್ತೆ ಅಂತ ಹೇಳಿ ಶಾಂತಿ ಕಾಫಿ ಕೊಡ್ತಾಳೆ. ಆಗ ಸೂರ್ಯ ಬಂದಾಗ ಕಾಲಿಡ್ತಾನೆ. ಸರಿಯಾಗಿ ನೋಡ್ಕೊಂಡು ಬರೋದಲ್ವೇನೋ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಏನಿಲ್ಲಪ್ಪ ಮೊಬೈಲ್ ನೋಡ್ಕೊಂಡು ಬರ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ. ರೀ ನಿಮ್ಗೆ ಟೀ ತಗೊಂಡು ಬರಲಾ ಅಂತ ಮೀನಾ ಕೇಳಿದಾಗ, ಬೇಡ ಕಣೆ ನೀನು ಇಲ್ಲೇ ಇರು ಅಂತ ಹೇಳಿ ಎಲ್ಲರೂ ಬನ್ನಿ ಅಂತ ಸೂರ್ಯ ಕರಿತಿರ್ತಾನೆ. ಯಾಕೋ ಹೀಗೆ ಕುಗ್ಗಾಡ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಇರಿ ಹೇಳ್ತೀನಿ ಅಂತ ಹೇಳಿ, ಅಪ್ಪ ನೀನು ಯೋಗ ಕ್ಲಾಸಿಗೆ ಸೇರ್ಕೋತೀಯಾ ಅಂತ ಸೂರ್ಯ ಕೇಳ್ತಾನೆ. ನನ್ನ ವಯಸ್ಸಿಗೆ ನನಗೆ ಯಾಕೋ ಯೋಗ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಮಾವ ಯಾವ ಏಜಲ್ಲಿ ಬೇಕಾದರೂ ಸೇರ್ಕೋಬೋದು ಮಾವ, ಅದೊಂಥರ ಮೆಡಿಟೇಷನ್ ಇದ್ದಂಗೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ನಾನು ಈಗಲೂ ಚೆನ್ನಾಗೇ ಇದ್ದೀನಮ್ಮ, ದಿನ ವಾಕಿಂಗ್ ಹೋಗ್ತೀನಿ, ನನ್ನ ಆರೋಗ್ಯ ಕೂಡ ಚೆನ್ನಾಗೇ ಇದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಆರೋಗ್ಯ ಚೆನ್ನಾಗಿದ್ರು ಕೂಡ ಯೋಗ ಮಾಡೋದು ತುಂಬಾನೇ ಒಳ್ಳೇದು, ಅದು ದೇಹಕ್ಕೂ ಮನಸ್ಸಿಗೂ ತುಂಬಾನೇ ಒಳ್ಳೇದು ಮಾಡುತ್ತೆ, ಯಾರು ಬೇಕಾದರೂ ಮಾಡ್ಬೋದು, ಎಂಥ ವಯಸ್ಸಲ್ಲಿ ಬೇಕಾದರೂ ಮಾಡ್ಬೋದು ಅಂತ ಶಾಂತಿ ಹೇಳ್ತಿರುವಾಗ, ಓಹೋ ಆಗ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಸೂರ್ಯ ಶಾಂತಿ ಹೊಡಿಸಿದ ಪಾಂಪ್ಲೆಟ್ ಅಲ್ಲಿ ಏನೇನಿದೆ ಅಂತ ಓದಿ ಹೇಳ್ತಾ ಕೈನ ಅಗ್ಲ ಮಾಡ್ತಾನೆ. ಆಗ ಸೂರ್ಯನ ಕೈ ಹೋಗಿ ಮನೋಜನ್ ಮುಗಿ ಕೊಡುತ್ತೆ. ಏನೋ ಇದು ಅಂತ ಮನೋಜ ಕೇಳಿದಾಗ, ಎಸ್ ಯೋಗ ಸೆಂಟರ್ ಕಣೋ ಅಂತ ಸೂರ್ಯ ಹೇಳ್ತಾನೆ. ಏನು ಎಸ್ ಯೋಗ ಸೆಂಟ್ರಾ, ಅದೇನೋ ಅದು ಒಂದೇ ಒಂದು ಅಕ್ಷರದಲ್ಲಿದೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ಎಸ್ ಅಂದ್ರೆ ಯಾರು ಅಂತ ಗೊತ್ತೇನಪ್ಪ ಅಂತ ಸೂರ್ಯ ಕೇಳ್ತಾನೆ. ಯಾರು ಅಂತ ರಂಗನಾಥ್ ಅವ್ರು ಕೇಳಿದಾಗ, ನಾನೇ ಅಂತ ಶಾಂತಿ ಹೇಳ್ತಾಳೆ. ಹೌದಪ್ಪ ಸಕ್ಕರೆನೆ ಅಂತ ಸೂರ್ಯ ಹೇಳ್ತಾನೆ. ನಂತರ ಇಲ್ಲಿ ನೋಡಪ್ಪ ಫೋಟೋನ ಅಂತ ಮೊಬೈಲ್ ತೋರಿಸಿದಾಗ, ಅಮ್ಮ ಯೋಗ ಸೆಂಟರ್ ಸ್ಟಾರ್ಟ್ ಮಾಡ್ಬಿಡ್ತೀಯಾ ಅಂತ ರವಿ ಕೇಳ್ತಾನೆ. ಹೌದು ಕಣೋ ಕಸ್ತೂರಿ ಮನೇಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಶಾಂತಿ ಹೇಳಿದಾಗ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ಯಮ್ಮ ಅಂತ ಮನೋಜ ಕೇಳ್ತಾನೆ. ಡ್ಯಾನ್ಸ್ ಕ್ಲಾಸ್ ಮಾಡಿ ದೊಡ್ಡ ಪಂಚಾಯಿತಿನೇ ಆಯ್ತು, ಈಗ ಇದು ಬೇರೆನಾ, ಸರಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ನನ್ನ ಜೊತೆ ಹೇಳಲೇ ಇಲ್ವಲ್ಲ ನೀನು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಈ ಮನೇಲಿ ಏನಾದರೂ ಮಾಡ್ತೀನಿ ಅಂತಂದ್ರೆ ಸಾಕು, ಅದನ್ನ ಯಾರು ತಾನೇ ಮಾಡೋದಕ್ಕೆ ಬಿಡ್ತೀರಾ ಹೇಳಿ, ಅದಕ್ಕೆ ಅಂತ ಒಂದು ಹೆಜ್ಜೆ ಮುಂದೆ ಹೇಳೋದಕ್ಕೆ ಹೋದ್ರೆ ಅದಕ್ಕೆ ಅಡ್ಡಗಾಲ ಹಾಕೋದಕ್ಕೆ ಬೇಕಾದಷ್ಟು ಜನ ಇದ್ದೀರಾ, ಯಾರಿಗೂ ಹೇಳ್ದೇನೆ ಸ್ಟಾರ್ಟ್ ಮಾಡುವಾಗ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ನನಗೆ ಮಾತ್ರ ಅತ್ತೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋದು ಮುಂಚೆನೆ ಗೊತ್ತಾಯ್ತು ಅಂತ ಶ್ರುತಿ ಹೇಳಿದಾಗ, ನಿನಗೆ ಮಾತ್ರ ಗೊತ್ತಾಯ್ತಾ ಹೇಗೆ ಅಂತ ರವಿ ಕೇಳ್ತಾನೆ. ಅತ್ತೆಗೆ ಫೋಟೋಸ್ ಎಲ್ಲ ತೆಗೆದುಕೊಟ್ಟಿದ್ದು ನಾನೇ ತಾನೆ, ಅವತ್ತು ನೀನೇ ನೋಡಿದ್ಯಲ್ಲ ಅಂತ ಶ್ರುತಿ ಹೇಳಿದಾಗ, ಮನೇಲಿ ಅಮ್ಮ ಸ್ವಾಮೀಜಿಗಳ ತರ ಪೋಸ್ಟ್ ಕೊಡ್ತಿದ್ರಲ್ಲ ಇದು ಅದಕ್ಕೇನಾ ಅಂತ ರವಿ ಕೇಳ್ತಾನೆ. ಹೌದು ಅಂತ ಹೇಳಿ, ಅತ್ತೆ ಫೋಟೋಸ್ ಎಲ್ಲ ಚೆನ್ನಾಗಿತ್ತಾ, ಫೋನ್ ಕಳ್ಸಿದ್ನಲ್ಲ ಅಂತ ಕೇಳಿದಾಗ, ಮವ ಅತ್ತೆಗೆ ಯೋಗ ಎಲ್ಲ ಚೆನ್ನಾಗಿ ಗೊತ್ತಾ ಅಂತ ಮೀನಾ ಕೇಳ್ತಾಳೆ. ಯೋಗ ಅನ್ನೋದು ಒಂದು ಇದೆ ಅಂತ ಗೊತ್ತಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಯಾಕೆ ನನಗೆ ಗೊತ್ತಿದೆ ಅಂತ ನಿಮ್ಗೆ ಗೊತ್ತಿಲ್ವಾ, ನಮ್ಮಪ್ಪ ಯೋಗ ಚೆನ್ನಾಗಿ ಮಾಡ್ತಿದ್ರು, ಅದನ್ನ ನೀವು ನೋಡಿದಿರಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಹೌದು ಅವ್ರು ಮಾಡ್ತಿದ್ದನ್ನ ನಾನು ನೋಡಿದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಹೌದೇನಪ್ಪ ತಾತ ಯೋಗ ಮಾಡ್ತಿದ್ರ ಅಂತ ಸೂರ್ಯ ಕೇಳ್ತಾನೆ. ತಾತ ಇರೋವರೆಗೂ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಯೋಗ ಮಾಡ್ತಿದ್ರಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಹಾಗಾದ್ರೆ ಸಕ್ಕರೆ ಹುಟ್ಟಿದ್ಮೇಲೆ ತಾತನಿಗೆ ನೆಮ್ಮದಿ ಇಲ್ಲದೆ ಯೋಗ ಮಾಡೋದಕ್ಕೆ ಶುರು ಮಾಡಿದ್ರು ಅಂದಂಗಾಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ ಅದು ಹೇಗೋ ಅಂತ ಕೇಳಿದಾಗ, ಅಮ್ಮ ನಿನ್ನ ಕಿಂಡಲ್ ಮಾಡ್ತಿದ್ದಾನಮ್ಮ ಅವನು ಅಂತ ಮನೋಜ ಹೇಳ್ತಾನೆ. ಪೆಂಗೆ ಅದೇಗೋ ಕರೆಕ್ಟಾಗಿ ಕಂಡಿಡ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರುವಾಗ, ರಂಗನಾಥ್ ಅವರು ಸ್ವಲ್ಪ ಇರೋ ಅಂತ ಹೇಳಿ, ಅಲ್ವೇ ಶಾಂತಿ ನಿಮ್ಮ ಅಪ್ಪನ ಹತ್ರ ನೀನು ಬೇಸಿಕ್ ತಾನೇ ಕಲ್ತಿದ್ದು ಅಂತ ಕೇಳಿದಾಗ, ಹೌದು ಆ ಬೇಸಿಕ್ನ ನಾನು ಇವಾಗ ಎಲ್ರಿಗೂ ಹೇಳ್ಕೊಡ್ತಿದ್ದೀನಿ, ಇದರಿಂದ ನಿಮ್ಗೇನ್ರಿ ಕಷ್ಟ ಅಂತ ಶಾಂತಿ ಕೇಳ್ತಿರ್ತಾಳೆ. ನಂತರ ಹೆಂಡತಿ ಮುಂದುವರಿಲೇಬಾರ್ದು ಅಲ್ವಾ, ತಮ್ಮ ಕೈ ಕೆಳಗಡೆನೆ ಇರಬೇಕು ಅನ್ನೋರು ನೀವು, ಹೌದು ತಾನೇ ಈ ಗಂಡಸರೆಲ್ಲ ಅಷ್ಟೇನೆ ಅಂತ ಶಾಂತಿ ಹೇಳ್ತಿರುವಾಗ, ನಮ್ಮಪ್ಪ ಆ ರೀತಿ ಎಲ್ಲ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಅತ್ತೆ ಮಾವ ಆ ರೀತಿ ಎಲ್ಲ ಅನ್ಕೊಳ್ಳೋರಲ್ಲ ಅತ್ತೆ, ನಾನು ಸಾಧಾರಣ ಕುಟುಂಬದಿಂದ ಬಂದಿದ್ರು ಕೂಡ ನನ್ಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಿರುವಾಗ, ಹೌದು ನೀನೆಲ್ಲ ಇಲ್ಲಿಗೆ ಬಂದೆ, ಇವ್ರು ತಾನೇ ನಿನ್ನ ಕರ್ಕೊಂಡು ಬಂದಿದ್ದು ಅಂತ ಶಾಂತಿ ಹೇಳ್ತಾಳೆ. ಅದನ್ನ ನಾವು ಯಾವಾಗಲೂ ನೆನ್ಪು ಮಾಡ್ಕೋತೀವಿ ಅತ್ತೆ, ಆದ್ರೆ ನನ್ನ ಮದುವೆ ಆದ್ಮೇಲೆ ಹೂ ಕಟ್ತೀನಿ ಅಂತ ಹೇಳಿದಾಗ ಮಾವ ನನಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ, ನನ್ನ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಹಾರೈಸಿದ್ದಾರೆ ಅತ್ತೆ, ಸೊಸೆ ಮುಂದೆ ಬರಲಿ ಅಂತ ಅನ್ನೋರು ಮಾವ, ಅಂಥದ್ರಲ್ಲಿ ಹೆಂಡತಿ ಮುಂದೆ ಬಂದ್ರೆ ಬೇಡ ಅಂತ ಹೇಳ್ತಾರ ಅಂತ ಮೀನಾ ಹೇಳಿದಾಗ, ಅವ್ರು ಹೇಗೆ ಏನು ಅಂತ ನೀನು ನನ್ಗೆ ಹೇಳ್ಕೊಡ್ತಿದ್ದೇನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಹೇ ಶಾಂತಿ ನಿನ್ನ ಮುಂದೆ ಬರಬೇಡ ಅಂತ ನಾನು ಯಾವತ್ತೂ ಹೇಳ್ತಿಲ್ಲ ಕಣೆ, ಆದ್ರೆ ನಿನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ, ನಿನಗೆ ಬೇಸಿಕ್ ಮಾತ್ರ ಗೊತ್ತಿರೋದು, ಅದನ್ನ ನಂಬ್ಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡ್ತೀಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದೇ ಅಲ್ವಾ ಅತ್ತೆ ನೀವು 10th ಪಾಸ್ ಮಾಡಿ ಪ್ರೊಫೆಸರ್ ಆಗಿ ವರ್ಕ್ ಮಾಡೋಕ್ಕಾಗತ್ತಾ, ಬೇಸಿಕ್ ಗೊತ್ತಿರೋ ನೀವು ಮಿಕ್ಕಿದ್ದನ್ನ ಹೇಗೆ ಹೇಳ್ಕೊಡ್ತೀರಾ ಅಂತ ಶ್ರುತಿ ಕೇಳ್ತಾಳೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರವರೆಗೂ ನಾನು ಹೇಳ್ಕೊಡ್ತೀನಿ, ನಂತರ ಕಲಿತಾ ಎಲ್ರಿಗೂ ಕಲ್ಸ್ಕೊಡ್ತೀನಿ, ಕಲೆ ಅಂದಮೇಲೆ ಜೀವನ ಪೂರ್ತಿ ಕಲಿತಾನೆ ಇರಬೇಕು, ಅದರಲ್ಲಿ ತಪ್ಪೇನಿದೆ ಅಂತ ಶಾಂತಿ ಹೇಳಿದಾಗ, ನೀನು ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಅಮ್ಮ, ಆದ್ರೆ ನಿನ್ಗೆ ಬೇಸಿಕ್ ಮಾತ್ರನೇ ಗೊತ್ತಿರೋದು, ಉಳಿದಿದ್ದೆಲ್ಲ ಹೇಗಮ್ಮ ಹೇಳ್ಕೊಡ್ತೀಯ ಅಂತ ರವಿ ಕೇಳ್ತಾನೆ. ನನ್ನ ನಂಬ್ಕೊಂಡು ಬಂದವ್ರಿಗೆ ನಾನು ಸರಿಯಾಗಿ ಹೇಳ್ಕೊಡ್ತೀನಿ ಕಣೋ ಅಂತ ಶಾಂತಿ ಹೇಳಿದಾಗ, ಅತ್ತೆ ಈಗೆಲ್ಲ ಬೇಸಿಕ್ ಗೊತ್ತಿರೋದೇ ದೊಡ್ಡ ವಿಷಯ, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಹಾ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ಯೋಗ ಕ್ಲಾಸ್ ಶುರು ಮಾಡಿರೋದು ಅಂತ ಶಾಂತಿ ಹೇಳಿದಾಗ, ನೀನು ಯೋಗ ಕ್ಲಾಸ್ನ ಧೈರ್ಯವಾಗಿ ಶುರು ಮಾಡಮ್ಮ ಅಂತ ಮನೋಜ ಹೇಳ್ತಾನೆ. ಅಮ್ಮ ಯೋಗ ಕ್ಲಾಸು ನಮ್ಮನೆಲ್ಲೇ ಶುರು ಮಾಡ್ಬೋದಾಗಿತ್ತಲ್ಲಮ್ಮ ಅಂತ ರವಿ ಹೇಳಿದಾಗ, ಯೋಗ ಕ್ಲಾಸ್ ಶುರು ಮಾಡೋದಕ್ಕೆ ಮನೆ ಶಾಂತವಾಗಿ
ಶಾಂತವಾಗಿರ್ಬೇಕು ಕಣೋ, ಈ ಮನೆ ಶಾಂತವಾಗಿ ಎಲ್ಲಿದೆ ಹೇಳು ಅಂತ ಶಾಂತಿ ಕೇಳ್ತಾಳೆ. ಹಾಗಾದ್ರೆ ಇದು ಮನೆನೇ ಅಲ್ಲ ಅಲ್ವೇನಪ್ಪ ಅಂತ ಸೂರ್ಯ ಹೇಳಿದಾಗ, ರೀ ನೀವು ಸುಮ್ಮನಿರ್ಬಾರ್ದು ಅಂತ ಮೀನಾ ಹೇಳ್ತಾಳೆ. ಆಗ ಅಯ್ಯೋ ಶಾಂತಿ, ನೀನೇನು ಬೇಕಾದರೂ ಮಾಡು, ನಾನು ಅದನ್ನ ಬೇಡ ಅಂತ ಹೇಳ್ತಿಲ್ಲ, ಆದರೆ ಡ್ಯಾನ್ಸ್ ಕ್ಲಾಸಲ್ಲಿ ಇಬ್ರು ಬಂದು 3 ಜನ ಆದರು, ಹಾಗಾಗದೇ ಇದ್ರೆ ಸರಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಹೌದು 1+1 2 ಆಗೋ ಬದ್ದು 3 ಆದ್ರಲ್ಲ ಅಂತ ಶ್ರುತಿ ನಗ್ತಾ, ಅತ್ತೆ ಕ್ಲಾಸಲ್ಲೇ ಅಲ್ವಾ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದು ಅಂತ ಕೇಳ್ತಾಳೆ. ನಂತರ ನೋಡು ಶಾಂತಿ, ಅದೇ ಥರ ಪ್ರಾಬ್ಲಮ್ ಮತ್ತೆ ಮಾಡ್ಕೋಬಾರ್ದು ನೀನು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹೌದಪ್ಪ ಮತ್ತೆ ಅದೇ ರೀತಿ ಪಂಚಾಯಿತಿ ಮಾಡೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದೆಲ್ಲ ಏನೂ ನಡೆಯಲ್ಲ, ಚೆನ್ನಾಗಿ ಯೋಚನೆ ಮಾಡಿ ಒಂದು ರೂಲ್ಸ್ ಮಾಡಿದ್ದೀನಿ ಅಂತ ಶಾಂತಿ ಹೇಳಿದಾಗ, ಎಂಥ ರೂಲ್ಸ್ ಅಮ್ಮ ಅದು, ಕ್ಲಾಸಿಗೆ ಬರೋರು ಯಾರೋ ಪ್ರೆಗ್ನೆಂಟ್ ಆಗಬಾರ್ದು ಅಂತ ನಾವು ಅಂತ ಮನೋಜ ಕೇಳ್ತಾನೆ. ಆಗ ಶಾಂತಿ ಕೋಪ ಮಾಡಿಕೊಂಡು, ಅದೆಲ್ಲ ಏನೂ ಇಲ್ವೋ, ಮದುವೆ ಆಗಿರೋರು ಮಾತ್ರ ಯೋಗ ಕ್ಲಾಸಿಗೆ ಸೇರ್ಕೋಬೋದು ಅಂತ ರೂಲ್ಸ್ ಮಾಡಿದ್ದೀನಿ, ಈ ರೀತಿ ರೂಲ್ಸ್ ಮಾಡಿದ್ಮೇಲೆ ತಪ್ಪು ಹೇಗೆ ನಡೆಯೋದಕ್ಕೆ ಸಾಧ್ಯ ಹೇಳು ಅಂತ ಶಾಂತಿ ಕೇಳ್ತಾಳೆ. ಅಪ್ಪ ತುಂಬ ಜನ ಮದುವೆ ಆದ್ಮೇಲೆ ಅಂತ ಸೂರ್ಯ ಹೇಳೋದಕ್ಕೆ ಹೋಗಿ ಅಷ್ಟಕ್ಕೆ ನಿಲ್ಲಿಸಿ ಸೂರ್ಯ ಸುಮ್ಮನಾಗ್ಬಿಡ್ತಾನೆ. ಆಗ ರಂಗನಾಥ್ ಅವರು ಅದೇನು ಹೇಳೋದಕ್ಕೆ ಬಂದಿದ್ಯಲ್ಲೋ ಸರಿಯಾಗಿ ಹೇಳು ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಬಿಡಪ್ಪ ಅದೆಲ್ಲ ಬೇಡ ಬಿಡಪ್ಪ ಅಂತ ಸೂರ್ಯ ಹೇಳ್ತಿರುವಾಗ, ಅದೇನೋ ಹೇಳೋದಕ್ಕೆ ಬಂದಿದ್ಯಲ್ಲ ಸರಿಯಾಗಿ ಹೇಳು ಅಂತ ರವಿ ಹೇಳ್ತಾನೆ. ಆಗ ನೋಡಪ್ಪ, ಡ್ಯಾನ್ಸ್ ಕ್ಲಾಸಲ್ಲಿ ಮದುವೆ ಆಗದಿರೋ ಹುಡುಗರು ಬಂದು ಲವ್ ಮಾಡಿದ್ರು, ನಾವು ಸೇರಿಸಿದ್ವಿ, ಆದ್ರೆ ಯೋಗ ಕ್ಲಾಸಲ್ಲಿ ಮದುವೆ ಆಗಿರೋರೇ ಬಂದು ಸೇರ್ಕೊಂಡು ಲವ್ ಮಾಡ್ಬಿಟ್ರೆ ನಾವ್ ಹೇಗಪ್ಪ ಸೇರ್ಸಕ್ಕಾಗತ್ತೆ ಅಂತ ಸೂರ್ಯ ಕೇಳಿದಾಗ, ಶ್ರುತಿ ಜೋರಾಗಿ ನಗ್ತಾ ಇರ್ತಾಳೆ. ರೀ ಏನ್ರಿ ಇದು ಅಂತ ಮೀನಾ ಕೇಳಿದಾಗ, ನೋಡ್ರಿ ಇವ್ನ ಬುದ್ಧಿ ಹೇಗೆಲ್ಲ ಯೋಚನೆ ಮಾಡುತ್ತೆ ಅಂತ, ಅಲ್ಲ ಸ್ವಲ್ಪನಾದ್ರೂ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದೇ ಇಲ್ವಲ್ಲ ಇವನು, ಹೇಳ್ಬೇಕು ಅಂದ್ರೆ ಈ ಮನೇಲಿ ಯಾರಿಗೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋದೇನೋ ಗೊತ್ತಿಲ್ಲ, ಆದ್ರೆ ನೆಗೆಟಿವ್ ಆಗಿ ಏನೇನು ನಡಿಬೋದು ಅಂತ ಗೊತ್ತಿರ್ಬೇಕಲ್ವಾ, ಆಗ್ಲೇ ತಾನೇ ನಮ್ಮ ಹುಷಾರಲ್ಲಿ ನಾವು ಇರೋದಕ್ಕಾಗೋದು ಅಂತ ಸೂರ್ಯ ಹೇಳಿದಾಗ, ನೀನೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಕಣೋ, ನಾನೇ ಎಲ್ಲ ಯೋಚನೆ ಮಾಡ್ಕೋತೀನಿ ಅಂತ ಹೇಳಿ ರವಿ ಶ್ರುತಿ ನೀವಿಬ್ರು ಬಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಒಳ್ಳೆ ಐಡಿಯಾ ಆತೆ, ಎಷ್ಟೊತ್ತಿಗೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಶ್ರುತಿ ಕೇಳಿದಾಗ, ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡೋದು ಅಂತ ಶಾಂತಿ ಹೇಳ್ತಾಳೆ. ಬರೋದಕ್ಕೆ ಚಾನ್ಸೇ ಇಲ್ಲ ಆತೆ, ಅದೆಲ್ಲ ನನಗೆ ರಾತ್ರಿ ತರ, ಡಬ್ಬಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೋ ಏನೋ ಗೊತ್ತಾಗೋದಿಲ್ಲ, ಅದೆಲ್ಲ ಮುಗಿದ್ಮೇಲೆ ನಾನು ರೆಸ್ಟೋರೆಂಟ್ ಕೆಲಸ ಬೇರೆ ನೋಡ್ಕೋಬೇಕು ಅಂತ ಶ್ರುತಿ ಹೇಳಿದಾಗ, ಅಮ್ಮ ನಾನು ಕೂಡ ಬೆಳಗ್ಗೆ ಎದ್ದು ರೆಸ್ಟೋರೆಂಟ್ ಹೋಗ್ಬೇಕಲ್ವೇನಮ್ಮ ಅಂತ ರವಿ ಹೇಳ್ತಾನೆ. ಬೆಳಗ್ಗೆ ಬರೋದಕ್ಕಾಗ್ಲಿಲ್ಲ ಅಂತಂದ್ರೆ ಏನಂತೆ, ಸಂಜೆ ಬನ್ನಿ ಅಂತ ಶಾಂತಿ ಹೇಳಿದಾಗ, ಅಮ್ಮ ನಾನು ಬರ್ಲೇನಮ್ಮ ಅಂತ ಮನೋಜ ಕೇಳಿದಾಗ, ಆಯ್ತು ನೀನು ಬರೋ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ರೋಹಿಣಿ ಅಂತ ಮನೋಜ ಕೇಳಿದಾಗ, ಅವಳಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆ ಯಾವ್ದಪ್ಪ ಇದೆ, ಅವಳೇನು ಬರೋದು ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಸೂರ್ಯ, ಮೀನಾ ನಾವು ಕೂಡ ಯೋಗ ಕ್ಲಾಸ್ ಸೇರ್ಕೊಳ್ಳೋಣ ಅಂತ ಕೇಳಿದಾಗ, ಏನು ಅಲ್ಲಿಗೂ ಬಂದು ಎಲ್ಲಾನು ಹಾಳು ಮಾಡೋದಕ್ಕ ಅಂತ ಶಾಂತಿ ಕೇಳ್ತಿರ್ತಾಳೆ. ಆಗ ಮೀನಾ, ರೀ ನಮ್ಗೆ ಯಾಕ್ರಿ ಅದಲ್ಲ, ಒಂದೇ ಕಡೆ ಇರೋರ್ಗೆ ಮಾತ್ರ ಅದೆಲ್ಲ ಬೇಕಾಗಿರೋದು, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾನೆ ಇರ್ತೀವಲ್ಲ ಅಂತ ಹೇಳಿದಾಗ, ಕರೆಕ್ಟ್ ಮೀನಾ ನಮ್ಗೆ ಅದೆಲ್ಲ ಸೆಟ್ ಆಗೋದಿಲ್ಲ, ಪಾಂಪ್ಲೆಟ್ ಎಲ್ಲ ಕೊಡದಿದ್ರೆ ಕೊಡಿ, ಬಾಡಿಗೆಗೆ ಬರೋರ್ಗೆಲ್ಲ ನಾನೇ ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ಏನು ಬೇಡ ನಾವೇ ಕೊಟ್ಕೋತೀವಿ ಅಂತ ಹೇಳಿ ಶಾಂತಿ ಎದ್ದೋಗ್ತಿರ್ತಾಳೆ. ಮತ್ತೆ ವಾಪಸ್ ಬಂದು ನನಗೊಂದು ಮರ್ತೋಗಿತ್ತು, ನಾನು ಪಾಂಪ್ಲೆಟ್ ಕೊಡೋದಕ್ಕೆ ಅಂತ ಹೋದಾಗ ಎಮ್ಮನ್ ನೋಡಿದೆ ಅಂತ ಶಾಂತಿ ಹೇಳ್ತಾಳೆ. ಯಾರನ್ನ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದೇ ರೀ ಇವರಿಬ್ರು ಹುಡುಕ್ತಿದ್ರಲ್ಲ ಇಲ್ಲಿದ್ನಲ್ಲ ಹುಡುಗ, ಅವ್ನ ಅಜ್ಜಿನ ನೋಡಿದೆ ಅಂತ ಹೇಳಿದಾಗ, ಅತ್ತೆ ಕ್ರಿಶ್ ಅಜ್ಜಿನ ನೋಡಿದ್ರ ಅಂತ ಮೀನಾ ಕೇಳ್ತಾಳೆ. ಹೌದು ಅವಳನ್ನೇ ನೋಡಿದ್ದು ಅಂತ ಶಾಂತಿ ಹೇಳಿದಾಗ, ಎಲ್ಲಿ ನೋಡಿದ್ರಿ ಅಂತ ಸೂರ್ಯ ಕೇಳ್ತಾನೆ. ಅದ್ ಯಾವ ಏರಿಯಾ ಅಂತ ಗೊತ್ತಿಲ್ಲ ನನಗೆ, ಪಾಂಪ್ಲೆಟ್ ಹಂಚೋದಕ್ಕೆ ಅಂತ ಹೋಗಿದ್ದೆ, ಭಿಕ್ಷುಕರ ತರ ಅಲ್ಲಿ ಇಲ್ಲಿ ಓಡಾಡ್ತಿದ್ಲು ಅಂತ ಶಾಂತಿ ಹೇಳಿದಾಗ, ಅದನ್ನೇ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಅತ್ತೆ ಕ್ರಿಶ್ ಅಜ್ಜಿನೇ ತಾನೇ ಸರಿಯಾಗಿ ನೋಡಿದ್ರು ಅಂತ ಮೀನಾ ಕೇಳಿದಾಗ, ನನ್ಗೇನು ಸರಿಯಾಗಿ ಕಾಣಿಸೋದಿಲ್ವೇನೆ, ಅವಳನ್ನೇ ತಾನೇ ನೀವು ಹುಡುಕ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ನೀವು ಅವ್ರ ಜೊತೆ ಏನಾದ್ರು ಮಾತಾಡಿದ್ರ ಅಂತ ಸೂರ್ಯ ಕೇಳಿದಾಗ, ನನ್ಗೇನು ಅವಳ ಜೊತೆ ಮಾತಾಡೋಂಥ ಕರ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮೀನಾ, ಏನ್ರಿ ಇದು, ಕ್ರಿಶ್ ಅಮ್ಮನ್ ನೋಡಿದ್ರೆ ಅವ್ರನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಮತ್ತೆ ಈ ಅಮ್ಮ ಹೇಗ್ರಿ ಇಲ್ಲಿರೋದಕ್ಕೆ ಸಾಧ್ಯ ಅಂತ ಹೇಳಿದಾಗ, ಗೊತ್ತಾಗ್ತಿಲ್ಲ ಮೀನಾ ಅಂತ ಹೇಳಿ ನೀವು ಯಾವ ರೋಡಲ್ಲಿ ನೋಡಿದ್ರಿ ಅಂತ ಶಾಂತಿನ ಸೂರ್ಯ ಕೇಳ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ, ಪಾಂಪ್ಲೆಟ್ ಹಂಚೋವಾಗ ಯಾವ್ದೋ ರೋಡಲ್ಲಿ ನೋಡಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ರೀ ಅವ್ರ ಊರಿಗೆ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಅನ್ಸುತ್ತೆ, ಅವ್ರ ಮನೆಗೆ ಹೋಗಿ ನೋಡೋಣ ಅಂತ ಮೀನಾ ಹೇಳಿದಾಗ, ಸರಿ ಬಾ ಮೀನಾ ಅವ್ರ ಮನೆಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಸೂರ್ಯ ಹೇಳಿ, ಅಪ್ಪ ನಾನು ಮೀನಾ ಇಬ್ರು ಕೂಡ ಆ ಅಮ್ಮ ಇದ್ರಲ್ಲ ಆ ಮನೆಗೆ ಹೋಗಿ ಒಂದ್ಸರಿ ನೋಡ್ಕೊಂಡು ಬರ್ತೀವಪ್ಪ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೋಹಿಣಿ ಶಾಕ್ ಆಗಿ ರೂಮ್ ಕೊಡೋಗ್ತಾಳೆ. ನಂತರ ಪೂಜಾಗೆ ಫೋನ್ ಮಾಡಿ, ಪೂಜಾ ನಮ್ಮಮ್ಮನ ಏನಾದ್ರು ನೋಡಿದ್ಯೇನೆ ಅಂತ ರೋಹಿಣಿ ಕೇಳಿದಾಗ, ಇಲ್ವೇ ನಾನು ಅವತ್ತಿಂದ ನೋಡೇ ಇಲ್ಲ ನಿಮ್ಮಮ್ಮನ, ಊರಿಗೆ ಏನಾದ್ರು ಹೋಗಿರ್ಬೋದು ಅಂತ ಪೂಜಾ ಕೇಳ್ತಾಳೆ. ಇಲ್ವೇ ನಮ್ಮಮ್ಮ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅನ್ಸುತ್ತೆ, ನಮ್ಮ ಮತ್ತೆ ಅವ್ರನ್ನ ನೋಡಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಅಯ್ಯಯ್ಯೋ ಹಾಗಾದ್ರೆ ಅವ್ರ ಜೊತೆ ಮಾತಾಡ್ಬಿಟ್ರ ಅಂತ ಪೂಜಾ ಕೇಳ್ತಾಳೆ. ಇಲ್ಲ ಕಣೆ ಪೂಜಾ, ರೋಡಲ್ಲಿ ಹೋಗ್ತಿರೋದನ್ನ ನೋಡಿದೆ, ಭಿಕ್ಷುಕರ ತರ ಓಡಾಡ್ತಿದ್ರು ಅಂತ ಹೇಳ್ತಿದ್ರು, ನಮ್ಮಮ್ಮನ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಿದ್ರು ಕಣೆ, ನನ್ಗೇನಾದ್ರೂ ಮಾಡ್ಬಿಡ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು, ಆದ್ರೆ ಏನ್ ಮಾಡೋದು ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಿಮ್ಮ ಮತ್ತೆ ಯಾವಾಗ್ಲೂ ಅಷ್ಟೇ ಅಲ್ವೇನೆ, ಅದೇ ರೀತಿ ಅಲ್ವಾ ಮಾತಾಡೋದು ಅಂತ ಪೂಜಾ ಹೇಳಿದಾಗ, ನಮ್ಮಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ ಕಣೆ, ಎಲ್ಲಿದ್ದಾರೋ ಏನ್ ಮಾಡ್ತಿದಾರೋ ಏನ್ ತಿಂತಿದಾರೋ ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ, ಕ್ರಿಶ್ ನಿನ್ ಜೊತೆಲೇ ಇರ್ಲಿ ಅನ್ನೋ ಕಾರಣಕ್ಕೆ ಅವ್ರು ಬಿಟ್ಟೋದ್ರು ಕಣೆ, ಆದ್ರೆ ಅದ್ ನಡೀಲಿಲ್ಲ ಅಂತ ಪೂಜಾ ಹೇಳ್ತಾಳೆ. ಹಾಗಾದ್ರೆ ನೀನ್ ನಿಜವಾಗ್ಲೂ ನೋಡ್ಲಿಲ್ವೇನೆ ಅಂತ ರೋಹಿಣಿ ಕೇಳಿದಾಗ, ಇಲ್ಲ ಕಣೆ ರೋಹಿಣಿ, ನಾನ್ ನೋಡಿದ್ರೆ ಹೇಳ್ತಿರ್ಲಿಲ್ವಾ ಅಂತ ಪೂಜಾ ಕೇಳ್ತಾಳೆ. ಈ ಊರಲ್ಲಿ ಅವ್ರಿಗೆ ಗೊತ್ತಿರೋರು ಯಾರು ಇಲ್ವೇ, ನೀನ್ ಮಾತ್ರ ಅವ್ರಿಗೆ ಗೊತ್ತಿರೋದು ಅಂತ ರೋಹಿಣಿ ಹೇಳಿದಾಗ, ಒಂದ್ ವೇಳೆ ಕ್ರಿಶ್ ನಿನ್ನ ಹತ್ರ ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಅವ್ರು ಹುಡ್ಕೊಂಡ್ ಬರೋ ಚಾನ್ಸಸ್ ಇದೆ ಅಲ್ವಾ ಅಂತ ಪೂಜಾ ಹೇಳ್ತಾಳೆ. ಒಂದ್ ವೇಳೆ ನಮ್ಮ ಅಮ್ಮನ ಏನಾದ್ರೂ ನೋಡಿದ್ರೆ ನೀನ್ ನನ್ಗೆ ತಕ್ಷಣ ಫೋನ್ ಮಾಡಿ, ಅವ್ರನ್ನ ಒಬ್ಬರನ್ನೇ ಬಿಡೋದಕ್ಕಾಗೋದಿಲ್ಲ, ನಾನು ಅವ್ರ ಜೊತೆ ಮಾತಾಡಿ ಬೇರೆ ಅವ್ರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಇದಕ್ಕೂ ಮೇಲೆ ಅವ್ರು ಏನಾದ್ರೂ ಇಲ್ಲಿದ್ರೆ ಖಂಡಿತ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ರೋಹಿಣಿ ಹೇಳಿದಾಗ, ಯಾರಿಗೆ ನಿನ್ಗ ಅವ್ರಿಗ ಅಂತ ಪೂಜಾ ಕೇಳ್ತಾಳೆ. ನೀನ್ ಬೇರೆ ನನ್ಗೇನೇನೋ ಹೇಳ್ತಿರ್ಬಿಡ್ವೆ, ನಮ್ಮಮ್ಮ ಬಂದಿದ ತಕ್ಷಣ ನನಗೆ ಫೋನ್ ಮಾಡು ಅಂತ ರೋಹಿಣಿ ಹೇಳಿದಾಗ, ಸರಿ ಸರಿ ನಾನು ಹೇಳ್ತೀನಿ ಬಿಡು ಅಂತ ಪೂಜಾ ಹೇಳ್ತಾಳೆ. ಈ ಸೂರ್ಯ ಮೀನಾ
ಇಬ್ರು ಕೂಡ ನಮ್ಮ ಅಮ್ಮನ ಹುಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಕಣೆ ಅಂತ ರೋಹಿಣಿ ಹೇಳಿದಾಗ, ಆ ಮನೇಲಿ ನಿಮ್ಮಮ್ಮ ಇಲ್ವಲ್ಲ ಅಂತ ಪೂಜಾ ಹೇಳ್ತಾಳೆ. ಆದ್ರೆ ಆ ಮನೆ ಗೊತ್ತಲ್ವಾ, ಅದಕ್ಕೆ ಹೋಗಿ ವಿಚಾರಿಸೋಣ ಅಂತ ಹೋಗ್ತಿದ್ದಾರೆ. ಒಂದ್ ವೇಳೆ ನಮ್ಮಮ್ಮ ಏನಾದ್ರು ಅಲ್ಲಿ ಸಿಕ್ಕಿದ್ರೆ ನಾನೇ ಕಣೆ ಸಿಕ್ಕಾಕೊಳ್ಳೋದು ಅಂತ ರೋಹಿಣಿ ಹೇಳಿದಾಗ, ಸರಿ ಇವಾಗ ನೀನ್ ಏನ್ ಮಾಡ್ತೀಯ ಅಂತ ಪೂಜಾ ಕೇಳ್ತಾಳೆ. ನಾನು ಅದನ್ನೆಲ್ಲ ನೋಡ್ಕೋತೀನಿ ಕಣೆ, ಕೃಷಿ ಹೇಗಿದ್ದಾನೆ ಅಂತ ರೋಹಿಣಿ ಕೇಳಿದಾಗ, ಸ್ವಲ್ಪನಾದ್ರೂ ರಿಲ್ಯಾಕ್ಸ್ ಆಗ್ಲಿ ಅಂತ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ ಕಣೆ ಅವನ್ನ ಅಂತ ಪೂಜಾ ಹೇಳ್ತಾಳೆ. ನೀನೇನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದ್ಯಾ? ನಾನು ಅವನ್ನ ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ದೀನಿ, ಮೊದಲು ನಿನ್ ಮನೆ ಕರ್ಕೊಂಡು ಹೋಗೋ ಅವನ್ನ ಅಂತ ರೋಹಿಣಿ ಹೇಳಿದಾಗ, ಸರಿ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಕೃಷ್ ಬಾ ಹೋಗೋಣ ಅಂತ ಪೂಜಾ ಹೇಳ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೂಡ ಎಲ್ಲಿ ಅಮ್ಮ ಇರೋ ಅಕ್ಕಪಕ್ಕದ ಮನೇಲಿ ವಿಚಾರಿಸ್ಬಿಡ್ತಾರೋ ಅಂತ ಭಯ ಪಟ್ಕೊಂಡು ರೂಮಲ್ಲೇ ಒದ್ದಾಡ್ತಿರ್ತಾಳೆ. ನಂತರ ಅವ್ರ ಅಮ್ಮ ಇದ್ದದ ಮನೆ ಓನರ್ಗೆ ಫೋನ್ ಮಾಡಿದಾಗ, ಹೇಳಮ್ಮ ನಿಮ್ಮಮ್ಮ ಕೂಡ ಮನೇಲಿಲ್ಲ, ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ಯಾ ಅಂತ ಓನರ್ ಕೇಳ್ತಾರೆ. ಸರ್ ಅದಕ್ಕಿಂತ ಮುಖ್ಯವಾದ ವಿಷಯ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಅಂತ ರೋಹಿಣಿ ಹೇಳಿದಾಗ, ಹೇಳಮ್ಮ ಅಂತ ಅವ್ರು ಕೇಳ್ತಾರೆ. ನಂತರ ಮನೆ ಖಾಲಿ ಮಾಡ್ಬೇಕು ಸರ್ ಅಂತ ರೋಹಿಣಿ ಹೇಳಿದಾಗ, ಏನಮ್ಮ ದಿಢೀರ್ ಅಂತ ಹೀಗೆ ಹೇಳಿದ್ರೆ ಹೇಗಮ್ಮ ಅಂತ ಓನರ್ ಕೇಳ್ತಾರೆ. ಸರ್ ತುಂಬಾನೇ ಅರ್ಜೆಂಟ್ ಇತ್ತು ಸರ್, ನಮ್ ಥಿಂಗ್ಸ್ ಎಲ್ಲ ನಾವು ತಗೊಂಡ್ಬಿಡ್ತೀವಿ ಸರ್ ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತಮ್ಮ ಬನ್ನಿ ಅಂತ ಓನರ್ ಹೇಳ್ತಾರೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೂಡ ಕೃಷ್ ಅಜ್ಜಿನ ಹುಡ್ಕೊಂಡು ಓಡ್ ಬರ್ತಾರೆ. ಅವ್ರ ಮನೆ ಬೀಗ ಹಾಕಿರೋದನ್ನ ನೋಡಿ, ಏನ್ರಿ ಮನೆ ಬೀಗ ಹಾಕಿದ್ಯಲ್ಲ ಅಂತ ಮೀನಾ ಕೇಳ್ತಾಳೆ. ಸರಿ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಕೇಳೋಣ ಬಾ ಅಂತ ಸೂರ್ಯ ಹೋಗ್ತಿರುವಾಗ ಮನೆ ಓನರ್ ಬಂದು, ಯಾರು ನೀವು, ಏನ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಸರಿ ಮನೇಲಿ ಒಬ್ರು ಅಮ್ಮ ಇದ್ರಲ್ಲ, ಅವ್ರ ಹೆಸರೇನು ಅಂತ ಮೀನಾ ಕೇಳಿದಾಗ, ಪ್ರಮೀಳಾ ಅಂತ ಓನರ್ ಹೇಳ್ತಾರೆ. ಆಗ ಮೀನಾ, ಪ್ರಮೀಳಾ ಅನ್ನೋರು ಎಲ್ಲೋದ್ರು ಸರ್, ಅವ್ರ ಮೊಮ್ಮಗ ಕೃಷಿ ಇದ್ನಲ್ಲ ಅವರೆಲ್ಲ ಎಲ್ಲಿಗೆ ಹೋದ್ರು ಅಂತ ಕೇಳಿದಾಗ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಮನೆ ಖಾಲಿ ಮಾಡಿದ್ರಪ್ಪ ಅಂತ ಓನರ್ ಹೇಳ್ತಾರೆ. ಖಾಲಿ ಮಾಡಿದ್ರ ಸರ್, ಆ ಎಮ್ಮನೆ ಬಂದು ಖಾಲಿ ಮಾಡ್ಕೊಂಡು ಹೋದ್ರು ಅಂತ ಸೂರ್ಯ ಕೇಳಿದಾಗ, ಆ ಎಮ್ಮ ಅಲ್ಲಪ್ಪ, ಅವ್ರ ಮಗಳು ಮತ್ತೆ ಚಿಕ್ಕ ಹುಡುಗ ಇತ್ತಲ್ಲ ಅವ್ರಿಬ್ರು ಬಂದಿದ್ರು ಅಂತ ಓನರ್ ಹೇಳ್ತಾರೆ. ಆಗ ಸೂರ್ಯ ಯಾವಾಗ ಖಾಲಿ ಮಾಡಿದ್ರು ಸರ್ ಅಂತ ಕೇಳಿದಾಗ, ಈಗ ಸ್ವಲ್ಪ ಹೊತ್ತಾಯ್ತಪ್ಪ ಅಂತ ಹೇಳಿ ಓನರ್ ಹೇಳ್ತಾರೆ. ಏನಕ್ಕೆ ಸರ್ ಖಾಲಿ ಮಾಡಿದ್ರು ಅಂತ ಸೂರ್ಯ ಕೇಳಿದಾಗ, ಅದೇನೋ ಗೊತ್ತಿಲ್ಲಪ್ಪ, ಅವಸರವಾಗಿ ಖಾಲಿ ಮಾಡಿ ಅಡ್ವಾನ್ಸ್ ಕೂಡ ಇಸ್ಕೊಂಡೋದ್ರು ಅಂತ ಓನರ್ ಹೇಳ್ತಾರೆ. ಸರ್ ಅವ್ರು ಎಲ್ಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರ ಅಂತ ಮೀನಾ ಕೇಳಿದಾಗ, ಅದೆಲ್ಲ ಗೊತ್ತಿಲ್ಲಮ್ಮ, ದಿಢೀರ್ ಅಂತ ಬಂದು ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಸರಿ ನನ್ಗೇನಾಗಬೇಕು ಅಂತ ಖಾಲಿ ಮಾಡಿಸ್ಕೊಟ್ಟೆ ಅಂತ ಓನರ್ ಹೇಳಿದಾಗ, ಅವ್ರು ಎಲ್ಲಿಗೆ ಹೋದ್ರು ಅಂತ ಏನಾದ್ರು ಗೊತ್ತಾಯ್ತಾ ಸರ್ ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ಗೊತ್ತಿಲ್ಲಪ್ಪ, ಆ ಮಗು ಇತ್ತಲ್ಲ ಅದು ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳ್ತಿತ್ತು, ಮೇನ್ ರೋಡಲ್ಲಿರೋ ಹೋಟ್ಲ್ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರ ಅಮ್ಮ ಹೇಳ್ತಿದ್ರು, ಅಲ್ಲಿ ಸಿಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ, ಅಲ್ಲೇ ಹೋಗಿ ನೋಡಿ ಅಂತ ಓನರ್ ಹೇಳ್ತಾನೆ. ಸರಿ ಸರ್ ಅಂತ ಸೂರ್ಯ ಹೇಳಿದಾಗ, ಏನ್ರಿ ಇದು ದಿಢೀರ್ ಅಂತ ಮನೆ ಖಾಲಿ ಮಾಡಿದ್ದಾರೆ, ಆ ಅಮ್ಮ ಬೇರೆ ಕಾಣಿಸ್ತಿಲ್ಲ, ಕೃಷ್ ಅವ್ರಮ್ಮ ಬೇರೆ ಸ್ಕೂಲಿಂದ ಕೃಷ್ಣ ಬೇರೆ ಕರ್ಕೊಂಡು ಹೋಗಿದ್ದಾರೆ, ಇವ್ರು ನೋಡಿದ್ರೆ ಈಗ ತಾನೇ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ರೀ, ತುಂಬಾ ಗೊಂದಲ ಅನಿಸ್ತಿದೆ ಅಂತ ಮೀನಾ ಹೇಳಿದಾಗ, ನನ್ಗೂ ಏನೋ ಅರ್ಥ ಆಗ್ತಿಲ್ಲ ಮೀನಾ, ಪದೇ ಪದೇ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ, ಇದ್ರಲ್ಲಿ ಏನೋ ಮರ್ಮ ಇದೆ ಕಣೆ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಈಗೇನ್ರಿ ಮಾಡೋದು ಅಂತ ಮೀನಾ ಕೇಳಿದಾಗ, ಹೋಟ್ಲ್ಗೆ ತಿನ್ನಕ್ಕೆ ಅಂತ ಹೋಗಿದಾರಲ್ವಾ ಅಲ್ಲೇ ಇರ್ತಾರ ಬಿಡು, ಇವತ್ತೇನಾದ್ರೂ ಆಗ್ಲಿ ಆ ಕೃಷ್ ಅಮ್ಮನ್ನ ನೋಡ್ಲೇಬೇಕು ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಕೂಡ ಬೇಗ ಬೇಗ ಕಾರ್ ಹತ್ತಿ ಹೊರಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.